ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ಪರಮ ಪೂಜ್ಯ ಹವಾಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ಇಂದು ನಾನು ನಿಜ ಬಾಳು ಲಿಂಗದ ಬಾಳು ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ನಮ್ಮ ಬಾಳು ನಿಜ ಬಾಳು ಆಗಬೇಕು, ಲಿಂಗದ ಬಾಳು ಆಗಬೇಕು. ಲಿಂಗ ಬಿಟ್ಟು ಅನ್ಯವಿಲ್ಲ ಎಂಬುದನ್ನು ನಾವು ಮನವರಿಕೆ ಮಾಡಿಕೊಳ್ಳಬೇಕು. ಇದು ನಮ್ಮ ಜೀವನದ ಪರಮ ರಹಸ್ಯವಾಗಬೇಕು. ಅಂದಾಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ತನ್ನ ತಾನು ಅರಿದು ಶಿವನ ಸ್ವರೂಪವನ್ನು ಆಚರಿಸಿ ಅನುಭಾವಿಗಳಾಗಿ ಲಿಂಗ ಸ್ವರೂಪವೇ ಆಗಬೇಕು. ಒಂದು ವೇಳೆ ಲಿಂಗ ಧಾರಣೆ ಮಾಡದೇ ಇದ್ದರೆ ನಾವು ಮಂಗಗಳಾಗಿ ಅಧೋಗತಿಗೆ ಇಳಿಯುತ್ತೇವೆ. ನಮ್ಮ ಜೀವನ ಈ ಭವದಲ್ಲಿಯೇ ಕೊಳೆತು ಹೋಗುತ್ತದೆ. ಆದ್ದರಿಂದ 12ನೇ ಶತಮಾನದ ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಕಾಯ ಲಿಂಗೈಕ್ಯವೇ ಅಲ್ಲ ನಿಲ್ಲು, ಕಾಯ ಲಿಂಗೈಕ್ಯವೇ ಅಲ್ಲ ನಿಲ್ಲು, ಜೀವ ಲಿಂಗೈಕ್ಯವೇ ಅಲ್ಲ ನಿಲ್ಲು, ಕಾಯದ ಜೀವದ ಸಂದ ಬಲ್ಲಡೆ ಆತ ಲಿಂಗೈಕ್ಯ, 9 ದ್ವಾರವಂ ಕಳೆದು 10ನೇ ದ್ವಾರದಲ್ಲಿ ನಿಲ್ಲಬಲ್ಲಡೆ ಆತನೇ ಗುರು ಕಾಣ ಗುಹೇಶ್ವರ. ಹೀಗೆ ನಮ್ಮ ಶರೀರವು ದೇವನಲ್ಲಿ ಒಂದಾಗುವುದಿಲ್ಲ. ಯಾಕೆಂದರೆ ಕಾಮನೆಗಳು ವಿಷಯವಾಸನೆಗಳಿಗೆ ನಾವು ಬಲಿಯಾಗುತ್ತೇವೆ. ಆ ದೈವತ್ವ ಕಡೆಗೆ ನಮ್ಮ ಮನಸ್ಸು ಒಲಿಯುವುದಿಲ್ಲ. ನಮ್ಮ ಮನಸ್ಸು ದೇವನಲ್ಲಿ ಒಂದಾಗುವುದಿಲ್ಲ. ಕೇವಲ ಭೋಗಾಸಕ್ತಿಗಳಲ್ಲೇ ನಾವು ಕೊನೆಗಾಣುತ್ತೇವೆ. ಹೀಗೆ ನಮ್ಮ ತನು ಮನ ಬುದ್ಧಿಗಳ ಆಚೆಗೆ ಇರುವ ಈ ಶರೀರದಲ್ಲಿರುವ ಆತ್ಮವು ಪರಮಾತ್ಮನಲ್ಲಿ ಒಂದಾಗಬೇಕು. ಈ ದೇಹದ ನವರಂಧ್ರಗಳಲ್ಲಿ ಇರುವ ಮನಸ್ಸು ಊರ್ಧ್ವಮುಖವಾಗಿ ಹರಿದು 10ನೆಯ ಬ್ರಹ್ಮರಂಧ್ರದಲ್ಲಿ ನೆಲೆವಾಗಬೇಕು. ಅಂದಾಗ ನಮಗೆ ಶಿವನ ದರ್ಶನವಾಗುತ್ತದೆ. ಆದ್ದರಿಂದ ನಾವು ಪ್ರತಿಯೊಬ್ಬರೂ ಲಿಂಗವಂತರಾದವರು ಲಿಂಗ ಧಾರಣೆ ಮಾಡಿಕೊಂಡು ವಿಶ್ವಗುರು ಅನ್ನಬಸವನವರು ಹೇಳಿದಂತೆ ಪಂಚಾಚಾರಗಳು, ಅಷ್ಟಾವರಣಗಳು, ಷಟ್ ಸ್ಥಳಗಳನ್ನು ನಾವು ನಿತ್ಯ ಜೀವನದಲ್ಲಿ ಪರಿಪಾಲಿಸಬೇಕು. ವಿಶ್ವಗುರು ಅನ್ನನವರು ಈ ಗುರುಬೋಧೆಯನ್ನು ನಮಗೆ ಕರುಣಿಸಿದರು. ಆದರೆ ಲಿಂಗವಂತರು ಸಾಮಾನ್ಯವಾಗಿ ಇದನ್ನು ಪಾಲಿಸುವುದೇ ಇಲ್ಲ. ಶೂನ್ಯಪೀಠದ ಅಧ್ಯಕ್ಷರಾದ ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಮನ ಮುಟ್ಟದ ಲಿಂಗ, ಎನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗವಾಯಿತು, ಎನಗೊಂದು ಲಿಂಗ ನಿನಗೊಂದು ಲಿಂಗ ಮನೆಗೊಂದು ಲಿಂಗವಾಯಿತು, ಹೋಯಿತಲ್ಲ ಭಕ್ತಿ ಜಲವ ಕೂಡಿ, ಉಳಿ ಮುಟ್ಟದ ಲಿಂಗವು ಮನ ಮುಟ್ಟಬಲ್ಲುದೇ ಗುಹೇಶ್ವರ. ಹೀಗೆ ಗುಡಿ ಗುಂಡಾರ ಮಠ ಮನೆಗಳಲ್ಲಿಯ ಲಿಂಗಗಳು ಶಿಲ್ಪಿಯ ಕೈಯೊಳರಿರುವ ಉಳಿಯಿಂದ ಆದುವ ಲಿಂಗಗಳು.